ಓಂ ಶಾಂತಿ. ಇಡೀ ಪ್ರಪಂಚದ ಆಹಾಕಾರವನ್ನು ಅಳಿಸಿ ಜೈ ಜೈಕಾರವನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಹಳೆಯ ಪ್ರಪಂಚದಲ್ಲಿ ಆಹಾಕಾರವಿದೆ, ಹೊಸ ಪ್ರಪಂಚದಲ್ಲಿ ಜೈ ಜೈಕಾರವಿರುತ್ತದೆ. ಯಾರಿಗೆ ಹಣ, ಅಧಿಕಾರ, ಮಿತ್ರ ಸಂಬಂಧಿಗಳ ನೆನಪಿರುತ್ತದೆಯೋ ಅವರು ಸತ್ಯ ಯೋಗಿಗಳಾಗಲು ಸಾಧ್ಯವೇ ಇಲ್ಲ. ಅವರಿಗೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯೂ ಸಿಗಲು ಸಾಧ್ಯವಿಲ್ಲ. ತಂದೆಯು ಇಡೀ ಪ್ರಪಂಚದ ಜಗಳವನ್ನು ದೂರ ಮಾಡಲು ಆಹಾಕಾರವನ್ನು ನಾಶ ಮಾಡಿ ಜೈ ಜೈಕಾರವನ್ನು ಮಾಡಲು ಬಂದಿದ್ದಾರೆ. ಈಗ ಮಕ್ಕಳು ಬಹಳ ಚತುರ ಬುದ್ಧಿವಂತರಾಗಬೇಕಾಗಿದೆ. ಒಂದು ವೇಳೆ ಮಕ್ಕಳಲ್ಲಿಯೂ ಸಹ ಜಗಳ ಕಲಹವಾಗುತ್ತಿದ್ದರೆ ತಂದೆಗೆ ಹೇಗೆ ಸಹಯೋಗಿಗಳಾಗುತ್ತೀರಿ? ಯಾವುದೇ ಏರುಪೇರುಗಳು ಇರಬಾರದು. ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಆಗಲಿ ಎಂದು ಬಯಸುತ್ತಾರೆ. ಈಗ ಇಡೀ ವಿಶ್ವದಲ್ಲಿ ಪೂರ್ಣ ಶಾಂತಿಯನ್ನು ಮನುಷ್ಯರು ಸ್ಥಾಪನೆ ಮಾಡಲು ಹೇಗೆ ಸಾಧ್ಯ? ನಾಟಕದನುಸಾರ ಬೇಹದ್ದಿನ ತಂದೆ ನಿಮ್ಮನ್ನು ಪದಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡಲು ಬಂದಿದ್ದಾರೆ. ಭಾರತವು ಸ್ವರ್ಗವಾಗಿತ್ತು, ವಿಕಾರಿ ಪ್ರಪಂಚವಾಗಿದೆ. ಈಗ ಪ್ರತಿ 5,000 ವರ್ಷಗಳ ನಂತರ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಈ ಸಮಯದಲ್ಲಿ ನೀವು ಗುಲಾಮರಾಗಿದ್ದೀರಿ. ಇಲ್ಲಿ ಎಷ್ಟೊಂದು ಉಪದ್ರವಗಳು ಆಗುತ್ತವೆ. ನಿಮಗೆ ಎಷ್ಟೊಂದು ಧನವನ್ನು ಕೊಟ್ಟೆನೋ, ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆನೋ, ಅದೆಲ್ಲವೂ ಎಲ್ಲಿ ಹೋಯಿತು ಎಂದು ತಂದೆಯು ಕೇಳುತ್ತಾರೆ. ಹಳೆಯ ಪ್ರಪಂಚದೆಲ್ಲ ಮಣ್ಣು ಪಾಲಾಗಲಿದೆ. ವಿಮಾನದಿಂದ ಬಾಂಬುಗಳನ್ನು ಹಾಕುತ್ತಾರೆ. ಇನ್ನು ಸ್ವಲ್ಪವೇ ಸಮಯವಿದೆ. ಪುರುಷಾರ್ಥ ಮಾಡಿ ಭವಿಷ್ಯಕ್ಕಾಗಿ ಜಮಾ ಮಾಡಿಕೊಳ್ಳಿ. ಸೂಕ್ಷ್ಮವತನದಲ್ಲಿ ವೃಕ್ಷಗಳು ಇರುವುದಿಲ್ಲ. ವೃಕ್ಷಗಳು ಧರಣಿಯ ಮೇಲೆ ಇರುತ್ತದೆ ಹೊರತು ಆಕಾಶದಲ್ಲಿ ಅಲ್ಲ. ಬಲೆ ಬ್ರಹ್ಮ ಮಹಾತತ್ವವೆಂದು ಹೆಸರಿದೆ, ಆದರೆ ಅದು ಆಕಾಶವಾಗಿದೆ. ಅಂತ್ಯದಲ್ಲಿಯೂ ನೀವು ಸಾಕ್ಷಾತ್ಕಾರವನ್ನು ನೋಡುತ್ತೀರಿ. ಯಾರು ಯೋಗಯುಕ್ತರಾಗಿರುತ್ತಾರೆಯೋ ಅವರೇ ನೋಡಲು ಸಾಧ್ಯ. ಸತ್ಯ ಯೋಗಿಗಳೇ ಅಂತ್ಯದವರೆಗೆ ಇರುತ್ತಾರೆ. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಇದು ಮಾಯೆಯ ಜೊತೆ ಗುಪ್ತವಾದ ಯುದ್ಧವಾಗಿದೆ, ಗುಪ್ತ ಬಿರುಗಾಳಿ ಆಗಿದೆ. ಮಾಯೆಯು ನಿಮಗೆ ಬಹಳ ತೊಂದರೆ ಕೊಡುತ್ತದೆ. ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಬಾಹುಬಲದಿಂದ ಯಾರೂ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಆಟವು ಬಹಳ ವಿಚಿತ್ರವಾಗಿದೆ. ಸತ್ಯಯುಗದಲ್ಲಿ ಮೂಗು ಕಿವಿಗಳನ್ನು ಚುಚ್ಚುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ಯಾವುದೇ ವಸ್ತುಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಿಕೆಯರನ್ನು ಕೇಳಿ. ನಿಮ್ಮಲ್ಲಿಯೂ ಖುಷಿ ಆಗಿರುವ ಮತ್ತು ಈ ಮಾತುಗಳನ್ನು ಸ್ಮರಣೆ ಮಾಡುವಂತಹ ಮಕ್ಕಳು ಕೆಲವರೇ ಇದ್ದಾರೆ. ಸತ್ಯಯುಗದಲ್ಲಿ ಮಂತ್ರಿಗಳನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ಈಗ ತಂದೆಯು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಲಕ್ಷ್ಮೀನಾರಾಯಣರು ನೋಡಿ ಎಷ್ಟೊಂದು ಬುದ್ಧಿವಂತರಾಗಿದ್ದರು. ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನು ನೋಡುತ್ತಾ ಪೂರ್ಣ ನಿಶ್ಚಯ ಬುದ್ಧಿಯವರಾಗಿ ತಂದೆಯನ್ನು ಅನುಸರಿಸಬೇಕು. ಮಿತ್ರ ಸಂಬಂಧಿ, ಹಣ, ಅಧಿಕಾರ ಮೊದಲಾದುದೆಲ್ಲವನ್ನು ಮರೆಯಬೇಕಾಗಿದೆ. ಸಂಘಟನೆಯಲ್ಲಿರುತ್ತಾ ಎಲ್ಲರ ಸ್ನೇಹಿಗಳಾಗುತ್ತಾ ಬುದ್ಧಿಯ ಆಶ್ರಯ ಒಬ್ಬ ತಂದೆಯನ್ನು ಮಾಡಿಕೊಳ್ಳುವಂತಹ ಕರ್ಮಯೋಗಿ ಭವ. ಬಾಪ್ ದಾದಾರವರ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ. ಕೆಲವು ಮಕ್ಕಳು ಸಂಘಟನೆಯಲ್ಲಿ ಸ್ನೇಹಿಗಳಾಗುವ ಬದಲು ಎಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುವೆನೋ ಎಂದು ಭಯಬಿದ್ದು ದೂರ ಸರಿದರೆ ಆಗ ಇದೂ ಸಹ ಕರ್ಮ ಸನ್ಯಾಸಿಯ ಸಂಸ್ಕಾರವಾಯಿತು. ಸ್ತ್ರೀಯರು ಸದಾ ಸ್ತ್ರೀಯಾಗಿಯೇ ಜನ್ಮ ಪಡೆಯುತ್ತಾರೆ ಎಂದಲ್ಲ, 2 ಬಾರಿ ಸ್ತ್ರೀಯರಾಗಬಹುದು, ಹೆಚ್ಚಿಗೆ ಇಲ್ಲ. ಮನ್ಮನಾಭವ. ವಾಸ್ತವದಲ್ಲಿ ಇದು ಸನ್ನಿಯ ವಿದ್ಯೆಯಾಗಿದೆ. ಓಂ ಶಾಂತಿ. 21 ಜನ್ಮಕ್ಕೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.